ನನಗೊಂದು ಅನುಮಾನ. ಏನ್ಲಾ? ಅಕ್ಕನ್ ಬಿಟ್ಬಿಟ್ಟು ತಂಗಿಗೆ ಯಾಕೆ ನಿಶ್ಚಿತಾರ್ಥ ಮಾಡ್ತಾವ್ರೆ? ಹೋ ಲೇ ಕೋವಿಯ, ನನ್ನ ಮದ್ವೆ ಆಗೈತಿಲ್ಲ, ಇಲ್ಲ ನನ್ನ ತಮ್ಮ ಮದ್ವೆ ಆಗೈತೆ ತಾನೆ, ಇದು ಹಂಗೇಕಲ್ಲ. ಅದೇ ಮತ್ತೆ ನಾನ್ ಪೈಲ್ವಾನ್ ಆಗ್ಬೇಕು ಅಂತ ಮದ್ವೆ ಆಗಿಲ್ಲ, ಹಂಗೆ ಟೀಚರ್ ಅಮ್ಮ ಅವ್ರೇನೋ ಗುರಿ ಇಟ್ಕೊಂಡು ಮದ್ವೆ ಆಗಿಲ್ಲ. ಅದೇ ಮತ್ತೆ ಏನೇ ಆಗ್ಲಿ, ಎಷ್ಟೇ ದಿನ ಆಗ್ಲಿ, 7 ಜನ್ಮ ಆದ್ರೂ ನಾ ಟೀಚರ್ ಅಮ್ಮಗೋಸ್ಕರ ಕಾಯ್ತಾನೆ ಇರ್ತೀನಿ ಕಲ. ಇಷ್ಟಿಲ್ಲ ದಿಟಕಲ್ಲ, ನನ್ನ ಹಣ್ಣಿನಾಗೆ ಟೀಚರ್ ಅಮ್ಮನ ಹೆಸರೇ ಬರ್ದೈತೆ ಅನ್ಸುತ್ತೆ. ಅದಕ್ಕೆ 7 ದಿನ ಆದ್ರೂ ಯಾವ ಹೆಣ್ಣೆಕ್ರ ಮೇಲೂ ಮನ್ಸೇ ಆಗಿಲ್ಲ. ರುದ್ರವ್, ನೀವು ಬಂದು ಎಷ್ಟೊತ್ತಾಯ್ತು? ಈಗ ಬಂದ್ವು. ನೀವು ಬಂದಿದ್ದು ತುಂಬಾ ಸಂತೋಷ. ಅಲ್ಲ, ನನ್ನ ಬಗ್ಗೆ ನಿಮ್ಗೆ ಹೇಗೆ? ಚೆನ್ನಾಗಿ ಹೇಳಿದ್ರಿ. ನಿಮ್ ಬಗ್ಗೆ ನನ್ನ ಮಗಳು ಎಲ್ಲ ಹೇಳಿದಾಳೆ. ನೀವು ಅವಳು ಮಾಡಿರೋ ಉಪಕಾರ 1-2 ಯಾವುದು ಮರೆಯುವಂಥದ್ದಲ್ಲ. ನೋಡಿ, ನೀವು ಕೊನೆವರೆಗೂ ಇದ್ದು ಊಟ ಮುಗಿಸ್ಕೊಂಡೆ ಹೋಗ್ಬೇಕು. ಸಂಕೋಚ ಪಟ್ಕೋಬೇಡಿ, ಇದು ನಿಮ್ಮನೆ ಫಂಕ್ಷನ್ ಅಂತಾನೆ ಅನ್ಕೊಳ್ಳಿ. ನೀವೆಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕ್ರಪ್ಪ. ನಾಗರಾಜ್, ಇದೇನಣ್ಣ ಇದು? ರಾಜ್ ಮರುವಾದೆ. ಮತ್ತೆ ಮುಂದೆ ಮನೆ ಹಳೆ ಆಗೋರು ಕೊಡ್ಲೇಬೇಕಲ್ಲ. ಅಲ್ಲಕಲ್ಲ, ಟೀಚರ್ ಅಮ್ಮ ನನ್ನ ಬಗ್ಗೆ ಇವ್ರತವ ಎಲ್ಲ ಹೇಳ್ಕೊಡ್ಯಾರ ಅಂತಂದ್ರೆ ಇದ್ರರ್ಥ ಏನ್ಲ? ಏನು? ಆನೆ ಮನೆಗೂನು ಅವ್ರಿಗೂ ನನ್ನ ಮ್ಯಾಕೆ ಮನ್ಸಾಗೈತೆ ಅಂತ ಅರ್ಥ. ಮತ್ತಿನ್ನೇನಣ್ಣ, ಅಕ್ಷರ ಟೀಚರ್ ಅಮ್ಮ ಅವ್ರ ಸ್ಕೂಲ್ನಾಗೆ ಕೆಲಸ ಮಾಡೋ ಟೀಚರ್ಸ್ಗಳನ್ನೇ ಅವ್ರ ತಂಗಿ ನಿಶ್ಚಿತಾರ್ಥ ಕರ್ದಿಲ್ಲ ಅಂತದ್ರಾಗೆ ನೀನೇನ್ ಕರ್ದವ್ರೆ ಅಂದ್ರೆ ನೀವು ರುದ್ರ ಅವರಲ್ವಾ? ಹೌದು. ನಿಮಗೆ ಹೆಂಗ್ ಗೊತ್ತಿಲ್ಲದೆ ಇನ್ನೇನು. ಆ ಭುವನೇಶ್ವರಿ ಕೊಡು ಕಾಟಕ್ಕೆ ನನ್ ಮಗಳು ಯಾವತ್ತೂ ಏನೋ ಆಗ್ಬೇಕಾಗಿತ್ತು. ನಿಮ್ಮಿಂದಾಲೆ ಯಾವ ಆಪಾದನೆ ಇಲ್ಲದೆ ಇವತ್ತು ಇಷ್ಟು ಚೆನ್ನಾಗಿರೋದು. ಅಯ್ಯೋ, ಅದೆಲ್ಲ ಯಾಕೆ, ನೀವು ಬಂದದ್ದು ತುಂಬಾ ಖುಷಿ ಆಯ್ತು. ಇದು ನಿಮ್ಮನೆ ಫಂಕ್ಷನ್ ಅನ್ಕೊಳ್ಳಿ, ಆರಾಮಾಗಿರಿ. ಅಮ್ಮ ಬಂದೀರೆ? ಮೋಸ, ಬರೀ ಮೋಸ. ರುದ್ರಮ್ಮವ ನನ್ಗೆ ಮೋಸ ಮಾಡ್ಬಿಟ್ಟ. ರುದ್ರ ಮೋಸ ಮಾಡಿದ್ನ? ಅದೇನಾಯ್ತು ಅಂತ ಸರಿಯಾಗಿ ಬಿಡ್ಸಿ ಹೇಳವಾ. ನಾನು ರುದ್ರಮ್ಮವ ಹೋಯ್ತಿದ್ವಾ, ಅವಾಗ ಕೋವಿ ಎದೆ ಇಟ್ಕೊಂಡ್ ಬಿದ್ಬಿಟ್ಟ. ಅಯ್ಯೋ, ಏನಾಯ್ತು ಅವನ್ಗೆ? ನಂಗೆ ಗೊತ್ತಿಲ್ಲ. ಮಾವ ಆಸ್ಪತ್ರೆ ಕರ್ಕೊಂಡೋದ. ನನ್ನ ಸಿನಿಮಾಗೂ ಕರ್ಕೊಂಡೋಗಿಲ್ಲ, ದೇವಸ್ಥಾನಕ್ಕೂ ಕರ್ಕೊಂಡೋಗಿಲ್ಲ. ಅಟ್ಟಿಗೆ ಹೋಗು ಅಂತ ಬೋದ್ಬಿಟ್ಟ. ಅದಕ್ಕೆ ಯಾಕವ ಅಳ್ತೀಯ? ಇನ್ನೊಂದ್ ಕಿತ ಹೋದ್ರಾಯ್ತು. ಒಂದ್ ಜೀವಕ್ಕಿಂತ ಮುಖ್ಯನಾ ಇದು? ಆ 3 ಗ್ರಹಗಳು ನಮ್ ರುದ್ರನ್ ಸುತ್ತಾನೆ ಯಾಕೆ ಸುತ್ತಾವೋ ಏನೋ. ರಾಮೇಗೌಡ, ಹೂ ಕಣಪ್ಪಯ್ಯ, ಅದ್ಯಾಕೆ ಇವರೆಲ್ಲ ನಮ್ಮ ಮಾವನಿದ್ರೆ ಸುತ್ತಾಡ್ತಾರೋ. ನನ್ಗೆ ಏಟು ಬೇಜಾರಾಯ್ತು ಗೊತ್ತಾ? ಅಳ್ಬೇಡ ಬಿಡು ಕುಸೆ. ಹೊರಗಡೆ ಹೋಯ್ತಿದ್ದೀನಿ ಮಾವನ ಜೊತೆ ಅಂತ ಖುಷಿಯಾಗಿದ್ದೆ. ಮಾವ ನಂಗೆ ತಣ್ಣೀರ್ ಹಚ್ಬಿಟ್ಟ. ಸರಿ, ಈಗ ಏನವ ಅಳ್ಬೇಡ ಬಿಡು. ಅಕ್ಕ ಎಲ್ಲೋ ಹೊರಗಡೆ ಹೊರಟವ್ರೆ, ನೀನು ಅವ್ರ ಜೊತೆ ಓಡ್ ಬಾ. ಅತ್ತೆ ನನ್ನ ಕರ್ಕೊಂಡು ಹೋಯ್ತಾರಾ? ಯಾಕೆ ಕರ್ಕೊಂಡು ಹೋಗಲ್ಲ ಅಂತಾರೆ? ಅಕ್ಕಯ್ಯ, ಮಗಿ ಯಾಕೋ ಅಳ್ತಾ ಇದೆ, ಮಸಿ ಕರ್ಕೊಂಡು ಹೋಗ ಅಕ್ಕಯ್ಯ. ಅತ್ತವ ಗಾಡಿನ ಹೋಗವ. ಪಾಲಿಗೆ ಬಂದಿದ್ ಪಂಚಾಮೃತ. ಚೆಂಚು ಸರ್, ಹತ್ರ ಬನ್ನಿ ಬನ್ನಿ ಸರ್, ಬನ್ನಿ. ಮೇಡಮ್, ಎಗ್ಲು ಮೇಲೆ ಕೈ ಹಾಕಿ ಸರ್.
ಪರವಾಗಿಲ್ಲ ಹೆಡಿ ಮೇಲೆ ಕೈ ಹಾಕಿ ಬೇಡ ಬಿಡಿ ಕಿಸರಮ್ಮ. ಕೈ ಕೊಡಿ ನೀವು. ಸ್ಮೈಲ್ ಸರ್. ಈ ಕೈ ಪರ್ಫೆಕ್ಟ್. ಸರ್ ಇಬ್ರು ಫೇಸ್ ಟು ಫೇಸ್ ನೋಡ್ತೀರಾ? ಮೇಡಮ್ ಮುಖ ನೋಡಿ ಸರ್. ಸರ್ ಹಂಗೆ ಸೊಂಟು ಕೈ ಹಾಕಿ ಸರ್. ಪರವಾಗಿಲ್ಲ ಇಟ್ಕೊಂಡಿರೋದ್ರ ಅವ್ರೆ. ಸ್ಮೈಲ್ ಮಾಡಿ ಸರ್. ಮೇಡಮ್ ನಿಮ್ಮ ಕೈನ ಅವರು ಕೆನೆ ಮೇಲೆ ಇಡಿ. ಸ್ವಲ್ಪ ಹತ್ರ ಬನ್ನಿ ಸರ್. ಬ್ಯೂಟಿಫುಲ್ ಕಪಲ್. ಫೇಸ್ ಟು ಫೇಸ್ ನೋಡಿ ಇಬ್ರು. ಹೊಳೆವ ಬೆಳ್ಮುಗಿಲ ತಾರೆ ಕಣ್ ಮೀಲಾಯ್ಸು ಬಾರೆ ಬಾನಾನ ಬೆಳ್ಳಕ್ಕಿ ಸ್ವಲ್ಪ ಹತ್ರ ಸರ್. ಹೋ ಎದೆಯ ನೀ ಹೋಗ್ದೆ ಹಿಂಗೆ